Hello friends, welcome back to my channel Shruti Vlogs in Kannada. Friends, ಇನ್ನೂರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ಕೊಂಡು ತನಕ ನೋಡಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರೋದು ಬೆಳಗ್ಗೆ ಅಂತ ನಾನು ಏನೂ ಮಾಡಿಲ್ಲ. ಸೊ ನೈಟ್ ನಾನ್ ವೆಜ್ ಮಾಡಿದ್ರಂತ ಅದೇ ಇತ್ತು. ಇವಾಗ ಪಟಾಟಿ ಕುಚ್ಚಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೆಗೆ ನಮ್ಮ ಮಮ್ಮಿಯವ್ರು ಬರತ್ತಾರ. ಸೊ ಹಾಗಾಗಿ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತಲ್ಲ. ಸೊ ಒಂದು 2 ದಿನ ಬರತ್ತಾರ. ಇಲ್ಲಿ ಬಟಾಟಿ ಕುಚ್ಚಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆಯೇ 10 ರೂಪಾಯಿ ಅಂತ ಮೆಂತ್ಯ ಪಲ್ಯ ಇದ್ದಿದ್ರು. ಸೊ ಮೆಂತ್ಯ ಪಲ್ಯ ನಮ್ಮ ಮಮ್ಮಿ ನಾನ್ ವೆಜ್ ತಿನ್ನಲ್ಲ, ವೆಜ್. ಸೊ ಹಾಗಾಗಿ ಮೆಂತ್ಯ ಪಲ್ಯ ತೊಗೊಂಡು ಎಗ್ ಅಂತಿದ್ದಾರೆ. ಅದಕ್ಕೋಸ್ಕರ ಮೆಂತ್ಯ ಪಲ್ಯ ಮಾಡಿದ್ರೆ ಆಯ್ತತ್ತೆ. ಮೆಂತ್ಯ ಪಲ್ಯ ತೊಗೊಂಡೆ ಫ್ರೆಂಡ್ಸ್. ನಾನು ಭಾಳ ದಿನದ ಮೇಲೇ ಬಂದಾರ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಮ್ಮಿ ಬರೋಕ್ಕೂ ಒಲ್ಲ ನಾತಿದ್ರು. ಸೊ ಹಾಗಾಗಿ ನಾನೇ ಕರ್ಕೊಂಡೆ. ಇಲ್ಲಿ ನಮ್ಮದು ಚಿಕನ್ ಸಾಂಬಾರು, ಚಿಕನ್ ಗ್ರೇವಿ ಇತ್ತು, ರೈಸ್ ಇತ್ತು. ಇವಾಗ ರೊಟ್ಟಿ ಮತ್ತು ಸ್ವಲ್ಪ ಬಟಾಟಿ ಪಲ್ಯ. ಅವರು ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ನಾನ್ ವೆಜ್ನ ನಮಗಿಟ್ಕೊಂಡು ಅವರಿಗೆ ಇದು ಮಾಡಿದೆ. ನನ್ನ ಮಗನೂ ಮಲ್ಕೊಂಡಿದ್ದ ಫ್ರೆಂಡ್ಸ್. ಅವನಿಗೆ ಮಲಗಿಸಿ ನಾನು ಬಟಾಟಿ ಪಲ್ಯ ಮಾಡಿದೆ. ಜಲ್ದಿನೇ ಮಲ್ಕೊಂಡಿದ್ದ, ಗೊತ್ತಿಲ್ಲ. ಹಾಗಾಗಿ ಎಲ್ಲನೂ ಬಟಾಟಿ ಕುದಿಸಿಟ್ಟಿದ್ದೆ, ಎಲ್ಲನೂ ಆಗಿತ್ತು. ಇದು ಕ್ಲಿಪ್ ಮತ್ತೊಂದು ಸತ ಆ್ಯಡ್ ಆಗಿತ್ತು ಅನಿಸುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಪ್ಲೀಸ್ ಕ್ಷಮಿಸಿ. ಇದು ಮಿನಿ ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಮಮ್ಮಿಯವ್ರು ಬಂದರು, ವಿಡಿಯೋಸ್ನ ಎಲ್ಲನೂ ಫೋನ್ ಇಟ್ಕೊಂಡು ಕೊಡೋಕ್ಕಾಗಲಿಲ್ಲ. ಸ್ವಲ್ಪ ಹಾಗೆ ಮಾತಾಡ್ಕೋತ ಹಾಗೆ ಇದ್ವಿ. ಅದಕ್ಕೋಸ್ಕರ ಇದು ಇನ್ನೊಂದು ಸತ ಡಬಲ್ ರಿಪೀಟ್ ಆಗೈತಿ. ಯಾರು ಏನು ತಿಳ್ಕೊಬೇಡ್ರಿ. ಇಲ್ಲಿ ಪರ್ಷಿ ಕಟ್ ಮಾಡತ್ತಾರ ಫ್ರೆಂಡ್ಸ್. ಭಾಳ ಡಿಸ್ಟರ್ಬೆನ್ಸ್ ಆಗತ್ತೈತಿ. ಹಾಗಾಗಿ ವಿಡಿಯೋ ಮಾಡೋಕೆ ಸುದ್ಕ ಮನಸ್ಸು ಬರಲ್ಲಾಗೈತಿ. ಏನು ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಆದಷ್ಟು ನಾನು ಮಾಡಿ ಹಾಕಕತ್ತೀನಿ. ಸೊ ಎಲ್ಲ ಇತ್ತು ರೈಸ್. ಅದು ಇನ್ನೇನು ಬರಾತಿದ್ರು, ಆನ್ ದಿ ವೇ ಇದ್ದರು. ಸೊ ರೊಟ್ಟಿ ಮಾಡಿದ್ರೆ ಆಯ್ತಂತ ಅಂದ್ಕೊಂಡೆ. ಚಪಾತಿ ಮಾಡ್ಬೇಕಂತ ಮಾಡಿದ್ದೆ ಫ್ರೆಂಡ್ಸ್. ಹಿಟ್ಟು ಖಾಲಿ ಆಗಿತ್ತು. ನಮ್ಮ ಮನೆಯವ್ರು ತೊಗೊಂಬಂದು ಕೊಡ್ಬೇಕಂದ್ರೆ ಇದು ಲೇಟ್ ಆಗ್ತದಂತ ಬಿಟ್ಟರು. ಇಲ್ಲಿ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ರು ಫ್ರೆಂಡ್ಸ್. ಇಷ್ಟು ಅದು ತೊಗೊಂಡ್ರು. ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಕಡಿಮೆ ಆಗಿದ್ದಿಲ್ಲ. ಸ್ವಲ್ಪ ದ್ರಾಕ್ಷಿ ತಿನ್ನಬೇಕಂತ ಅನ್ನಿಸ್ತು. ದ್ರಾಕ್ಷಿ ಮಲ್ಕೊಂಡಿದ್ದೆ. ನಾನೇ ಸ್ವಲ್ಪ ದ್ರಾಕ್ಷಿ ತಿಂದು ಸ್ವಲ್ಪ ಬಟಾಟೆದು ಸುಲ್ಕೊಂಡು, ಉಳ್ಳಾಗಡ್ಡಿ ಹುರ್ಕೊಂಡು ಬಟಾಟೆ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ಸ್ವಲ್ಪ ಸಾಂಬಾರು ಟೈಪೇ ಮಾಡಿದ್ದೆ. ಚಪಾತಿ ಅವ್ರು ಹಿಟ್ಟು ತರೋದು ಲೇಟ್ ಆಗ್ತದಂದ್ರೆ ಮತ್ತೆ ಬೇಗ ರೊಟ್ಟಿ ಮಾಡಿಕೊಂಡೆ. ಇಲ್ಲಿ ನಾನು ರೊಟ್ಟಿ ಅದು ಫ್ರೆಂಡ್ಸ್. ಇವಾಗ ಅಡುಗೆ ಎಲ್ಲ ಮಾಡೀನಿ. ಇನ್ನೇನು ಬಸ್ ಸ್ಟ್ಯಾಂಡ್ ಕಡೆ ನಮ್ಮ ಮಮ್ಮಿಯವರು ಬಂದಮೇಲೆ ತೋರಿಸ್ತೀನಿ. ನನಗೆ ಖುಷಿ ಆಗ್ತಾಯಿದೆ. ಎಷ್ಟು ಒಂದು ವರ್ಷನೇ ಆಯ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಬರ್ತಾಯಿದ್ದಾರೆ. ನಾನು ಬರ್ತೀನಿ ಬಟ್ ಅವ್ರು ಬರೋದಿಲ್ಲ. ಯಾಕಂದರೆ ಕೆಲಸ ಇರುತ್ತೆ. ಸೊ ಹಾಗಾಗಿ ಇವಾಗ ಬಂದಾರ. ನನಗೆ ಅಳ್ಳಾತಂತ ಫ್ರೆಂಡ್ಸ್. ಬಾ ನಿಂಗೂ ತೋರಿಸ್ತೀನಿ ಬಾ. ಸಾರಿ ಫ್ರೆಂಡ್ಸ್, ನಮ್ಮ ಮಮ್ಮಿಗಳನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿದ್ದು ಹಶುವಾಗಿ ಬಂದಿದ್ರು. ಸೊ ಚಹಾ ಮಾಡ್ಕೊಂಡು ಊಟ ಮಾಡಿದೆ. ಹಂಗೆ ಮಾತಾಡ್ಕೊತ ಭಾಳ ದಿವ್ಸ ಮೇಲೆ ಇದ್ರ ಬಗ್ಗೆ ಕುಂತ ಮಾತಾಡ್ಕೊತ ಹಿಂಗೆ ಊಟ ಮಾಡಿದ್ವಿ. ಬರುವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಏನು ತೊಗೊಂಬಂತ ಅಲ್ಲಿ ಇದು ರಾಜಗಿರಿ ಪಲ್ಯ ಫ್ರೆಂಡ್ಸ್. ಅವ್ರಿಗೆ ಅದು ತೊಗೊಂಬಂದಿದ್ರಂಥವ್ರು. ನಾವು ಪಲ್ಯ ಮೇಲೆ ಬಾಜಿ ಮೇಲೆನ ನನಗೋಸ್ಕರ ತೊಗೊಂಬಂದಾರೆ ಫ್ರೆಂಡ್ಸ್. ಕಟ್ ಮಾಡಿ ಸೋಸಿಟ್ಟಾರ ನೋಡಿ. ತಾಯಿ ಪ್ರೀತಿನೇ ಹಂಗೆ ಅಲ್ಲ ಫ್ರೆಂಡ್ಸ್. ತಮಗೆ ಕಡಿಮೆ ಬಿದ್ದರೂ ಪರವಾಗಿಲ್ಲ, ನಮ್ಮ ಅಕ್ಕ ತಿನ್ಬೇಕು ಅನ್ನೋ ಒಂದು ದೊಡ್ಡ ಗುಣ ಇರುತ್ತಲ್ಲ. ತಾಯಿಗೆ ಮಾತ್ರ ಇರೋದಾಗ್ತದೆ ದೊಡ್ಡ ಗುಣ. ಕ್ಯಾರಿ ಇರೋಕ್ಕೆ ಸಾಧ್ಯ ಇಲ್ಲ. ಖುಷಿ ಆಯಿತು ನಮಗೆ. ಸೊ ಇವಾಗ ಅಜ್ಜಿ ಮೊಮ್ಮಗ ಹೊರಗೆ ಆಟ ಆಡತ್ತಾರೆ. ಬಂದು ಫ್ರೆಂಡ್ಸ್ ತೋರಿಸ್ತೀನಿ. ಇಲ್ಲಿ ಹೊರಗೆ ಆಟ ಆಡೋಕ್ಕಂತ ನನ್ನ ಮಗ ಕರ್ಕೊಂಬಂದು ಫುಲ್ ರೋಡಿಗೆ ಒಯ್ದುಬಿಟ್ಟಾನ ಫ್ರೆಂಡ್ಸ್ ನಮ್ಮ ಮಮ್ಮಿಗೆ. ಸೊ ಹಾಗಾಗಿ ಆಟ ಆಡ್ದೆ ಬಂದ್ರೆ ವಾಪಸ್ಸು ಬಂದು ನೋಡ್ತಾ ಇರ್ಬೋದು ಎಷ್ಟು ಚಂದ ಅಜ್ಜಿ ಮೊಮ್ಮಗ ವಾಕಿಂಗ್ ಮಾಡತ್ತಾರಂತ. ನನ್ನ ಮಗನ ಮೇಲೆ ತುಂಬಾ ಪ್ರೀತಿ ಫ್ರೆಂಡ್ಸ್. ಅವರು ಎಲ್ಲರೂ ಅಜ್ಜಿದ ಮೊಮ್ಮಕ್ಳ ಮೇಲೆ. ಅದ್ರಾಗಿ ಇವನು ದೊಡ್ಡ ಮೊಮ್ಮಗಲ್ಲ, ಅದು ಗಂಡು ಮೊಮ್ಮಗ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾನು ಮಾಡ್ತೀನಿ ಅಂತ ಅಂದೆ, ಬೇಡ ನಾ ಮಾಡ್ತೀನಿ ಅಂತ ಅಂಕೇರಿ ರಾಜಗಿರಿ ಪಲ್ಯನ ಮಾಡಿಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಪಾಪ ಬೇಡ ಅಂದ್ರೂ ಇಲ್ಲ ನಾನು ಮಾಡ್ತೀನಿ. ಎಲ್ಲಿಂದ ನಮ್ಮ ಊರಿಗೆ ಬರ್ಬೇಕಂದ್ರೆ 5 ತಾಸು ಜರ್ನಿ ಫ್ರೆಂಡ್ಸ್. ಬೇಡ ಅಂದರೂ ಕೇಳಿಲ್ಲ. ಓಕೆ ಫ್ರೆಂಡ್ಸ್, ಇದು ಮಿನಿ ಲಾಗ್ ಆಗಿರ್ತದೆ. ಓಕೆ ಬಾಯ್.